ಹೆಲೋ ನಮಸ್ಕಾರ ಕ್ರೇಜಿ ಫುಡ್‌ಗೆ ಸ್ವಾಗತ. ನಾನಿವತ್ತು ಈರುಳ್ಳಿ ಪಕೋಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಓಂಕಾಳು ಅಥವಾ ಅಜ್ವಾಯಿನ, ಮತ್ತು 1 ಸ್ಪೂನ್ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ನೋಡಿ 1 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಸ್ಟವ್ ಮೇಲೆ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಬಂದು ರೀಚ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇವಾಗ ಒಂದು ಚಿಟಿಕೆ ಸೋಡಾ ಹಾಕಿದ್ದೀನಿ ನಾನು. ಜಾಸ್ತಿ ಹಾಕಬೇಡಿ, ಒಂದೇ ಚಿಟಿಕೆ ಹಾಕಿದ್ದೀನಿ. ಒಂದು ರುಚಿಗೆ ತಕ್ಕಷ್ಟು ಉಪ್ಪು. ಸೋಡಾ ಜಾಸ್ತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಬ್ಲ್ಯಾಕ್ ಬಂದುಬಿಡುತ್ತೆ. 1 ಸ್ಪೂನ್ ಖಾರದ ಪುಡಿ ಮತ್ತು ಅಜ್ವಾನ್ ಓಂಕಾಳು, 1 ಸ್ಪೂನು ಜೀರಿಗೆ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ. ಇದೆಲ್ಲನೂ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಯಾಕಂದರೆ ತುಂಬ ನೀರು ಹಾಕ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ನೀರಾಗಿಬಿಡುತ್ತೆ, ಬೋಂಡ ಕ್ರಿಸ್ಪಿಯಾಗಿ ಬರಲ್ಲ. ಅದಕ್ಕೆ ಸ್ವಲ್ಪ ನೋಡ್ಕೊಂಬಿಟ್ಟು ಕಲಿಸ್ಕೊಳ್ಳಿ. ಯಾಕಂದರೆ ಆನಿಯನ್ನೆಲ್ಲ ಆಲ್ರೆಡಿ ಸ್ವಲ್ಪ ನೀರು ಅಂಶ ಇರೋದ್ರಿಂದ ನೋಡ್ಕೊಂಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕಲಿಸ್ಕೊಂಬಿಡಿ. ನೋಡಿ ಇವಾಗ ಇದು ರೆಡಿಯಾಗಿದೆ. ಈ ಥರ ಬರಬೇಕು. ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಕಾದಿರೋ ಎಣ್ಣೆನ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಬೋಂಡ. ಹಾಗೆ ಮಾಡಿದ್ರೂ ಅಷ್ಟು ಕ್ರಿಸ್ಪಿ ಅನಿಸಲ್ಲ, ಬಟ್ ಕಾದಿರೋ ಎಣ್ಣೆನ ಹಾಕ್ಕೊಂಡು ನೋಡಿ, ತುಂಬ ಕ್ರಿಸ್ಪಿ ಬರುತ್ತೆ. ಇವಾಗ ಇದಕ್ಕೆ ನಾನು ಪಕೋಡ ಬಿಡ್ತಾ ಇದ್ದೀನಿ. ಫುಲ್ ಹಾಕ್ಕೊಳ್ಳಿ. ನೋಡಿ ಎಣ್ಣೆ ಕಾದಿದೆ ಅನ್ನೋದಕ್ಕೆ ಈ ಥರ ಬರಬೇಕು. ಮೇಲೆ ಗುಳ್ಳೆ ಥರ ಎದ್ಬಿಟ್ರೆ ಫುಲ್ ಕಾದಿದೆ ಅಂತ ಅರ್ಥ. ಎಣ್ಣೆ ಕಾದಿದ್ರೆ ಬೋಂಡ ಇನ್ನೂ ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ಬೇಗನೂ ಕ್ರಿಸ್ಪಿ ಆಗೋ ಚಾನ್ಸ್ ಬರುತ್ತೆ. ನೋಡಿ ಈ ಥರ ಫುಲ್ ಬಾಣಲಿ ಫುಲ್ ಹಾಕ್ತಿದ್ದೀನಿ ನಾನು. ನನಗೆ ಸ್ವಲ್ಪ ಹಾಕಿ ಅಭ್ಯಾಸ ಅಲ್ಲ, ಸುಮ್ಮನೆ ಫುಲ್ ಬಾಣಲಿ ಫುಲ್ ಬಿಡ್ತೀನಿ ನಾನು. ನೋಡಿ ಇವಾಗ ಜಾಗ ಮಾಡ್ಕೊಂಡು ಹಾಕ್ತಿದ್ದೀನಿ. ಬೇಗ ಮುಗ್ದೋಗ್ಬಿಡುತ್ತೆ ಅಂತ ಅಷ್ಟೇ. ಅದು 4 ಬೋಂಡ ಬಿಟ್ಕೊಂಡು ಆಗಲ್ಲಲ್ಲ, ಅದು ಬೇಗ ಬೆಂದೋಗ್ಬಿಡುತ್ತೆ, ಬೇಗ ಆಗಿಬಿಡುತ್ತೆ ಬೋಂಡ ಬಿಡೋದು. ಸೊ ಅದಕ್ಕೆ ನಾನು ಫುಲ್ ಹಾಕ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಮೆಂಟ್ಸಲ್ಲಿ ಯಾವ ವಿಡಿಯೋ ಮಾಡಬೇಕು ಅಂತಲೂ ಹೇಳಿ. ಇವಾಗ ಇದು ಫುಲ್ಲು ಕ್ರಿಸ್ಪಿ ಆಗೋವರೆಗೂ ಬೇಯಿಸ್ಕೊಂಬಿಡಿ. ನೋಡಿ ಇವಾಗ ನಾನು ಬೋಂಡ ತೋರಿಸ್ತಿದ್ದೀನಲ್ವಾ, ಕ್ರಿಸ್ಪಿಯಾಗಿದೆ. ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಹೊತ್ತು ಬಿಡಿ, ಸಾಕು ಅನಿಸುತ್ತೆ. ಇದು ತುಂಬ ಪರ್ಫೆಕ್ಟ್ ಆಗಿದೆ. ಬಟ್ ಖಾರದ ಪುಡಿನ ರೆಡ್ಡಾಗಿ ಕಾಣಬೇಕಂದ್ರೆ ಖಾರದ ಪುಡಿ ರೆಡ್ ಆಗಿರಬೇಕು. ಸ್ವಲ್ಪ ನಮ್ಮದು ಖಾರದ ಪುಡಿ ಅಷ್ಟು ರೆಡ್ ಇಲ್ಲ, ಸೊ ಹಂಗಾಗಿ ಹಿಂಗೆ ಕಾಣಿಸ್ತಿದೆ. ರೆಡ್ ಖಾರ ಪುಡಿ ಹಾಕಿದರೆ ಇನ್ನು ಕಲ್ಲರ್ ಬಂದುಬಿಡುತ್ತೆ. ಥ್ಯಾಂಕ್ ಯು.